ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಯಾವ ಥರ ಮುಡುಪನ್ನು ಕಟ್ಟಬೇಕು ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಶ್ಲೋಕವನ್ನು ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳುತ್ತಾ ರಾಘವೇಂದ್ರ ಸ್ವಾಮಿಗಳಿಗೆ ಯಾವ ರೀತಿ ಮುಡುಪನ್ನು ಕಟ್ಟೋದು ಅಂದರೆ, ಒಂದು ಹಳದಿ ಬಟ್ಟೆಯನ್ನು ತಗೋಬೇಕು. ಹಳದಿ ಬಟ್ಟೆ ಅಥವಾ ಬಿಳಿ ಬಟ್ಟೆಯನ್ನು ಹಳದಿ ಬಟ್ಟೆ ರೂಪದಲ್ಲಿ ಮಾಡಿಕೊಂಡು ಹಳದಿ ಬಟ್ಟೆಯನ್ನು ತಗೋಬೇಕು. ಅಕ್ಷತೆ ಕಾಳು ತಗೋಬೇಕು, 2 ಹೂವು ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರಿಯವಾದದ್ದು ತುಳಸಿ ಹಣ್ಣು ತಗೊಂಡು 21 ಕಾಯಿನ್ ಆದರೂ ಅಥವಾ 11 ಕಾಯಿನ್ ಆದರೂ ತಗೊಳ್ಳೇಬೇಕು. ಕಾಯಿನ್ ತಗೊಂಡ ನಂತರ ಅರಿಶಿಣ ಕುಂಕುಮವನ್ನು ತಗೋಬೇಕು. ಇಷ್ಟು ತಗೊಂಡು ಯಾವ ರೀತಿ ಮುಡುಪನ್ನು ಕಟ್ಟೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಮುಡುಪನ್ನು ಕಟ್ಟಬೇಕಾದ್ರೆ ಕೆಳಗಡೆ ಹಾಕಿಬಿಟ್ಟು ಮುಡುಪನ್ನು ಕಟ್ಟೋಕ್ಕೆ ಹೋಗಬೇಡಿ. ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಹಳದಿ ಬಟ್ಟೆ ಅಥವಾ ಬಿಳಿ ಬಟ್ಟೆಯನ್ನು ಹಳದಿ ಬಟ್ಟೆ ರೂಪದಲ್ಲಿ ಮಾಡ್ಕೊಂಡಿರ್ತೀರಲ್ವ, ಆ ಹಳದಿ ಬಟ್ಟೆಯನ್ನು ಪ್ಲೇಟಲ್ಲಿ ಇಟ್ಟು, ಹಳದಿ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಟ್ಟೆಯನ್ನು ಹಳದಿ ಬಟ್ಟೆ ರೂಪದಲ್ಲಿ ರಾತ್ರಿಯೇ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ನಿಮಗೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಡ್ರೈ ಆಗಿರುತ್ತೆ. ಇವಾಗ ಹಳದಿ ಬಟ್ಟೆಯಲ್ಲಿ ಅರಿಶಿಣ ಮತ್ತು ಕುಂಕುಮ, ತುಳಸಿಯನ್ನು ಹಾಕಬೇಕು. ನಿಮಗೆ ಏನು ಅಂದ್ಕೊಂಡಿರ್ತೀರಾ, ನಿಮಗೆ ಯಾವ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ, ಏನು ಕಷ್ಟಗಳಿದೆ ಆ ಕಷ್ಟಗಳನ್ನು ಕೇಳಿಕೊಳ್ಳುತ್ತಾ ಈ ಮುಡುಪನ್ನು ಕಟ್ಟಬೇಕಾಗುತ್ತೆ. ಕುಂಕುಮ, ಅರಿಶಿಣ, ಹೂವು, ತುಳಸಿಯನ್ನು ಹಾಕಿದ ನಂತರ 21 ರೂಪಾಯಿ ಕಾಯಿನನ್ನು ಹಳದಿ ಬಟ್ಟೆ ಮೇಲೆ ಹಾಕಿ, ನಿಮಗೆ ಶ್ಲೋಕ ಯಾವುದು ಬರುತ್ತೆ ನೋಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ. ಆ ಶ್ಲೋಕ ಬಂದರೆ ಆ ಶ್ಲೋಕ ಹೇಳಿ, ಇಲ್ಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಶ್ಲೋಕ ಹೇಳ್ಕೊಳ್ಳುತ್ತಾ ನಿಮಗೆ ಏನು ಕಷ್ಟ ಇದೆ ಅಷ್ಟು ಕಷ್ಟಗಳನ್ನು ಕೇಳಿಕೊಂಡು ಅಕ್ಷತೆ ಕಾಳನ್ನು ಹಾಕಿ ಮುಡುಪನ್ನು ಕಟ್ಟಬೇಕಾಗುತ್ತೆ ನೋಡಿ. ಅಕ್ಷತೆ ಕಾಳು ನೀವೇ ತಯಾರು ಮಾಡಿಕೊಂಡೆ ಅಕ್ಷತೆ ಕಾಳನ್ನು ಹಳದಿ ಬಟ್ಟೆ ಮೇಲೆ ಹಾಕಬೇಕಾಗುತ್ತೆ. ಪೂಜೆಯನ್ನು ಗುರುವಾರನೇ ಮಾಡಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಳ್ಳೆಯದಾಗುತ್ತೆ. ನಿಮಗೆ ಅಷ್ಟೊತ್ತಿಗೆ ಎದ್ದು ಮಾಡೋಕ್ಕಾಗಲ್ಲ ಅಂದರೆ 9 ಗಂಟೆ ಒಳಗಡೆ ಈ ಪೂಜೆನೂ ಮಾಡಬೇಕಾಗುತ್ತೆ ನೋಡಿ. ಈ ಮುಡುಪನ್ನು ಗುರುವಾರನೇ ಕಟ್ಟಬೇಕಾಗುತ್ತೆ. ಗುರುವಾರ ಸ್ಟಾರ್ಟ್ ಮಾಡಿರ್ತೀರ ಅಂದಮೇಲೆ ಶುಕ್ರವಾರ 9 ದಿನ ಆಗುತ್ತೆ. ಶುಕ್ರವಾರ ಈ ಮುಡುಪನ್ನು ಬಿಚ್ಚಕ್ಕೆ ಹೋಗಬೇಡಿ. ಶನಿವಾರ ಈ ಮುಡುಪನ್ನು ಬಿಚ್ಚಿ 9 ದಿನ ಆದ ಮೇಲೆ ಮುಡುಪನ್ನು ಬಿಚ್ಚಿ, ನಿಮ್ಮ ಊರಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇತ್ತಂದರೆ ಮುಡುಪನ್ನು ಬಿಚ್ಚಿ ಹೂವು ಮತ್ತು ತುಳಸಿ ಅಕ್ಷತೆಯನ್ನು ನಿಮ್ಮ ಪಕ್ಕದಲ್ಲಿ ಇರುವ ಗಿಡ ಮರಗಳಿಗೆ ಹಾಕಿದರೆ ಓಕೆ. ಅದಾದ ಮೇಲೆ ದಕ್ಷಿಣವನ್ನು ನಿಮ್ಮ ಹತ್ರ ಇರುವ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹುಂಡಿಯಲ್ಲೇ ಹಾಕ್ಬೋದು. ಅಥವಾ ನಮ್ಮೂರಲ್ಲಿ ದೇವಸ್ಥಾನ ಇಲ್ಲ ಅಂತ ಅನ್ನೋರು ಭಿಕ್ಷುಕರಿಗೆ ಕೊಟ್ಟರೆ ಇನ್ನೂ ಒಳ್ಳೆಯದಾಗುತ್ತೆ. ಪಾಪ ಅವ್ರಿಗೆ ಏನಾದರೂ ತಿಂಡಿ ಕೊಡಿಸಿದ್ರೆ, ಊಟ ಕೊಡಿಸಿದ್ರೆ ಈ ದುಡ್ಡಿಂದ ಇನ್ನೂ ಒಳ್ಳೆಯದಾಗುತ್ತೆ. ನಿಮಗೆ ಅದಕ್ಕಿಂತ ಇನ್ನೂ ಒಳ್ಳೆಯದಾಗಬೇಕು ಅಂದರೆ ಈ ದಕ್ಷಿಣನ ಕೊಟ್ಟರೆ ಇನ್ನೂ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಕಷ್ಟಗಳನ್ನು ಹೇಳಿಕೊಳ್ಳುತ್ತಾ ರಾಘವೇಂದ್ರ ಸ್ವಾಮಿಗೆ 3 ಗಂಟನ್ನು ಕಟ್ಟಬೇಕಾಗುತ್ತೆ ನೋಡಿ. ಯಾವ ರೀತಿ ನಾನಿಲ್ಲಿ ಯಾವ ರೀತಿ ಕಟ್ತಾ ಇದ್ದೀನಿ ಆ ರೀತಿ ಕಟ್ಟಬೇಕಾಗುತ್ತೆ. ಕೆಲವೊಬ್ಬರು ಅಷ್ಟು ಕೂಡಿಸ್ಕೊಂಡು ಗಂಟನ್ನು ಕಟ್ತಾರೆ, ಆ ರೀತಿ ಕಟ್ಟಬಾರ್ದು. ಈ ರೀತಿ ನಾನಿಲ್ಲಿ ಯಾವ ರೀತಿ ಕಟ್ತಾ ಇದ್ದೀನಿ, ನೀವು ಅದೇ ರೀತಿ 3 ಗಂಟನ್ನು ಕಟ್ಟಿ, ಅದಾದ ಮೇಲೆ ಗಂಟಿಗೂ ಅರಿಶಿಣ ಕುಂಕುಮ ಹಚ್ಬಿಟ್ಟು ಮತ್ತೆ ಇನ್ನೊಂದು ಸಾರಿ ನಿಮಗೆ ಏನು ಕಷ್ಟ ಇದೆ ಆ ಕಷ್ಟವನ್ನು ಬೇಡ್ಕೋಬೇಕಾಗುತ್ತೆ. ನೀವು ಕಟ್ಟಿರೋ ಮುಡುಪಿಗೆ ಪೂಜೆಯನ್ನು ಮಾಡಿದ ಮೇಲೆ ಅರಿಶಿಣ ಕುಂಕುಮ ಹಚ್ಚಿದ ಮೇಲೆ ಒಂದು ಬಟ್ಲವನ್ನು ತಗೋಬೇಕಾಗುತ್ತೆ. ನಿಮಗೆ ಯಾವ ಬಟ್ಲ ಇದ್ದರೆ ಬಟ್ಲ, ಸಣ್ಣ ಪ್ಲೇಟ್ ಇದ್ದರೆ ಪ್ಲೇಟ್ ಓಕೆ. ಅದನ್ನು ರಾಯರ ಮುಂದೆ ಇಟ್ಟು ಈ ಮುಡುಪನ್ನು ಆ ಬಟ್ಲದ ಒಳಗಡೆ ಇಟ್ಟು 9 ದಿನಗಳ ಕಾಲ ರಾಯರಿಗೆ ಪೂಜೆ ಮಾಡಬೇಕಾಗುತ್ತೆ ನೋಡಿ. ಭಕ್ತಿಯಿಂದ ಪೂಜೆ ಮಾಡಿದರೆ ತುಂಬ ಅಂದರೆ ತುಂಬಾ ಒಳ್ಳೇದು ಮಾಡ್ತಾರೆ ರಾಯರು. ಅದೇ ಕಾರಣಕ್ಕೂ ಗಂಟನ್ನು ಕೆಳಗಡೆ ಇಟ್ಟು ಪೂಜೆ ಮಾಡೋಕ್ಕೆ ಹೋಗಬೇಡಿ. ಬಟ್ಲ ಅಥವಾ ಸಣ್ಣ ಪ್ಲೇಟಲ್ಲಿ ಇಟ್ಟು ಪೂಜೆ ಮಾಡಿ. ರಾಯರ ಮುಂದೆ ಆದರೂ ಇಡ್ಬೋದು, ಅಥವಾ ನಮ್ಮ ಮನೇಲಿ ರಾಯರ ಮುಂದೆ ಇಟ್ಟರೆ ಸ್ವಲ್ಪ ಪ್ಲೇಸ್ ಇಲ್ಲ ಅನ್ನೋರು ರಾಯರ ಫೋಟೋದ ಹಿಂದುಗಡೆ ಆದರೂ ಇಡ್ಬೋದು ನೋಡಿ. ಇಷ್ಟು ರಾಯರನ್ನು ನಂಬಿ ರಾಯರ ಮಗಳಾಗಿ ಹೇಳ್ತಾ ಇದ್ದೀನಿ, ನನಗೂ ಎಲ್ಲನೂ ಒಳ್ಳೆಯದಾಗಿದೆ. ನೀವು ನಂಬಿ ಪೂಜೆ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ ನೋಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರು ಒಳ್ಳೇದು ಮಾಡಲಿ ಅಂತ ರಾಯರ ಹತ್ರ ಕೇಳ್ಕೊಳ್ಳುತ್ತಾ
ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.